ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡುಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ಇವತ್ತು ಗ್ಯಾಸ್ ಹಚ್ಚೋದು ಬೇಡ, ಹಾಗೆ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಮಂಡಕ್ಕಿದ್ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಗ್ಯಾಸ್ ಹಚ್ಚೋದೇನೆ ಇವತ್ತೊಂದು ಈಸಿಯಾಗಿರುವಂಥ ಸ್ವೀಟ್ ಮಾಡ್ತಾ ಇದ್ದೀನಿ. ಅದು ಮಂಡಕ್ಕಿ ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಅದು ಹೇಗೆ ಮಾಡೋದು, ಇನ್ನೇನು ಪದಾರ್ಥ ಬಂದಿರಬೇಕು ನೋಡ್ಕೊಂಡು ಬರೋಣ ಬನ್ನಿ ಒಂದ್ಸತಿ ಹೋಗಿ. ನೋಡಿ, ಮಂಡಕ್ಕಿ ಇದೊಂದು ಸ್ವೀಟ್ ಮಾಡಲಿಕ್ಕೆ ಮಿಕ್ಸಿ ಜಾರ್ ತಂದಿದ್ದೀನಿ. ಒಂದು ಬೌಲು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಸಕ್ಕರೆ ನಿಮಗೆ ಜಾಸ್ತಿ ಅನಿಸಿದರೆ ನೀವು ಕಮ್ಮಿನೂ ಹಾಕೋಬೋದು. ನೋಡಿ, ಇದಕ್ಕೆ ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪೌಡ್ರ್ ಇದ್ದರೂ ಕೂಡ ಹಾಕ್ಕೊಳ್ಳಿ. ಏಲಕ್ಕಿ ಹಾಕಬೇಕು. ನೋಡಿ, 1 ಟೇಬಲ್ ಸ್ಪೂನಷ್ಟು ಪೌಡರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ನಾನು ಪುಡಿ ಮಾಡಿ ತರ್ತೇನೆ. ಸಕ್ಕರೆ ಏಲಕ್ಕಿ ನೋಡಿ, ಇಲ್ಲಿ ಸಕ್ಕರೆ ಪೌಡರ್ ಈಗ ಪೌಡರ್ ಆಗಿದೆ. ಇದನ್ನು ನಾನು ಜರಡಿ ಹಿಡಿದು ತಗೋತೇನೆ. ನೋಡಿ, ಇಲ್ಲಿ ಜರಡಿ ಹಿಡಿದು ಸಕ್ಕರೆ ಪೌಡರನ್ನು ತೆಗೆದಿದ್ದೇನೆ. ಈಗ ನಾನು ಮಂಡಕ್ಕಿನ ತಗೋತೇನೆ. ನೋಡಿ, ಇಲ್ಲಿ ನಾವು ಸಕ್ಕರೆಯನ್ನು ಯಾವ ಬೌಲಿಂದ ತೊಗೊಂಡಿದ್ದೆ ಅದೇ ಬೌಲಿಂದ 8 ಬೌಲು ಅಂದರೆ ಮಂಡಕ್ಕಿ ತೊಗೊಂಡಿದ್ದೇನೆ. ಇಲ್ಲಿ ಒಂದು 7-8 ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನು ಸಣ್ಣಗೆ ನಾನು ಮಿಕ್ಸಿ ಮಾಡ್ಕೊಂಡು ಬಂದು ಗಾಳಿಸ್ಕೊತೇನೆ. ನೋಡಿ, ಇಲ್ಲಿ ಮಂಡಕ್ಕಿ ಕೂಡ ರೆಡಿ ಆಗಿದೆ. ಇದನ್ನು ನಾನೀಗ ಮಿಕ್ಸಿಗೆ ಹಾಕಿ ಗಾಳಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ಇಲ್ಲಿ ಸಕ್ಕರೆ ಪೌಡರ್ ಇದೆ, ಇದಕ್ಕೆ ಹಾಲು ಕೂಡ ಹಾಕ್ತೇನೆ. ಈಗ ನೋಡಿ, ಕಾಯಿಸಿ ಆರಿಸಿರುವಂಥ ಹಾಲನ್ನು ನಾನಿಲ್ಲಿ 1/4 ಬೌಲ್ನಷ್ಟು ಹಾಲು ಸೇರಿಸ್ತೇನೆ. ಹಾಗೆ ಇಡ್ತೇನೆ 1/4 ಬೌಲ್ನಷ್ಟು. ಈಗ ಇದನ್ನು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ. ನೋಡಿ, ಇಲ್ಲಿ ಇದನ್ನು ಸ್ವಲ್ಪ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಏನು ಹಾಕ್ತೀನಪ್ಪ ಅಂತಂದರೆ ಅಮೂಲ್ ಅವ್ರದ್ದು ಹಾಲಿನ ಪೌಡರ್ ತೊಗೊಂಡಿದ್ದೇನೆ. ಒಂದು ದೊಡ್ಡ ಚಮಚದಷ್ಟು ಹಾಲಿನ ಪೌಡರನ್ನು ಮಿಕ್ಸ್ ಮಾಡ್ತೇನೆ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಇಲ್ಲಿ ಹಾಲಿನ ಪೌಡರನ್ನು ಮಿಕ್ಸ್ ಮಾಡ್ಕೋಬೋದು. ಹಾಲಿನ ಪೌಡರ್ ಹಾಕೋದ್ರಿಂದ ಸ್ವೀಟು ಸೂಪರಾಗಿರುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡಿ. ಇದರೊಟ್ಟಿಗೆ ಹಾಲು, ಸಕ್ಕರೆ, ಏಲಕ್ಕಿ ಪೌಡರು, ಹಾಲಿನ ಪೌಡರು ಮಿಕ್ಸ್ ಆಗುತ್ತೆ. ಈಗ ನೋಡಿ, ಈಗ ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಸಕ್ಕರೆ ಪೌಡರ್ ಏನು ಮಾಡಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ನಾನಿಲ್ಲಿ ಕರೆಕ್ಟ್ ಮೆಜರ್ಮೆಂಟ ತೋರಿಸಿದ್ದೇನೆ, ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ನೋಡಿ, ಈಗ ಕೈಯಿಂದ ನಾನು ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತೇನೆ. ನಿಮಗೆ ಇನ್ನೂ ಸಕ್ಕರೆ ಬೇಕಂದ್ರೂ ಸ್ವೀಟ್ ಕಮ್ಮಿ ಆಗಿದೆ ಅನ್ನೋರು ಹಾಕ್ಕೋಬೋದು. ಇಲ್ಲಿ ನೋಡಿ, ಸಕ್ಕರೆ ಪೌಡರು ಹಾಕ್ತಾ ಹೋಗ್ತೇನೆ. ಅಷ್ಟು ಹಿಡಿಯುತ್ತೆ ಫ್ರೆಂಡ್ಸ. ಇದೆಲ್ಲವನ್ನು ಸೇರಿಸಿ ನಾನೀಗ ತೋರಿಸ್ತೇನೆ ನಿಮಗೆ. ನೋಡಿ, 3/4 ಬೌಲ್ನಷ್ಟು ಹಾಲು ತಗೋತು ಫ್ರೆಂಡ್ಸ್ ಇದು. ಈಗ ಇದನ್ನು ನಾನು ನೋಡಿ, ಇಲ್ಲಿ ಹಿಟ್ಟು ರೆಡಿ ಆಗಿದೆ. ಎಲ್ಲ ನಾವು ರೆಡಿ ಮಾಡಿಟ್ಟಿರೋವಂಥದ್ದು. ಇಲ್ಲಿ ಕೇಕ್ ಮಾಡಿಗೆ ಹಾಕಿದ್ದೇನೆ. ಕೆಳಗಡೆ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಸವರಿ ಇಟ್ಟಿದ್ದೇನೆ. ಬಟರ್ ಪೇಪರ್ ಹಾಕಿ ನಿಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ನೀವು ಮಾಡ್ಕೋಬೋದು. ತುಂಬ ದೊಡ್ಡದಾದರೆ ತಿಳುವಾಗುತ್ತೆ. ನಾನು ಸ್ವಲ್ಪ ಹಾಫ್ ಇಷ್ಟು ಮಾಡ್ತಾಯಿದ್ದೀನಿ ನೋಡಿ. ಇದನ್ನೀಗ ಲೆವೆಲಾಗಿ ಮಾಡಬೇಕು. ನಾವು ಕೈಯಿಂದ ಕರೆಕ್ಟಾಗಲ್ಲ, ಒಂದು ಸ್ಪೂನಿಂದ ನಾನು ಇಲ್ಲಿ ಸರಿಯಾಗಿ ಲೆವೆಲಾಗಿ ಮಾಡ್ಕೊತೇನೆ. ನೋಡಿ, ಈಗ ಇದನ್ನು ಸೆಟ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ನಾನು ಇದನ್ನು ಫ್ರಿಜ್ಜಲ್ಲಿ ಬಿಡ್ತೇನೆ. ಈಗ ಇದು ಸೆಟ್ ಆಗಬೇಕು, ಇಲ್ಲಾಂದರೆ ಹೊರಗಡೆ ಕೂಡ ಇಟ್ಕೋಬೋದು. ಒಂದು ಅರ್ಧ ಗಂಟೆ ನಾನೀಗ ನೀವು ತೋರಿಸ್ಲಿಕ್ಕೆ ಅಂತೇಳಿ ಫ್ರಿಜ್ಜಲ್ಲಿ ಇಡ್ತೇನೆ. ಮಂಡಕ್ಕಿದು ಹೇಗೆ ಬಂದಿದೆ, ಮಸ್ತ್ ಗಟ್ಟಿಯಾಗಿದೆ ಫ್ರೆಂಡ್ಸ. ಇದನ್ನು ನಾನು ಎತ್ತಿ ತಗೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ. ನೋಡಿ, ನಾವೇನು ಪೇಪರ್ ಹಾಕಿದ್ದೀವಿ ನೋಡಿ, ಈಸಿಯಾಗಿ ಬರುತ್ತೆ. ಈಗ ನಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ನೀವು ಸ್ಕ್ವೇರಲ್ಲಿ ಬೇಕಂದರೆ ಸ್ಕ್ವೇರಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಬೇಡಂದರೆ ನೀವು ಶಂಕರಪಳಿ ಆಕಾರದಲ್ಲಿ ಕೂಡ ಕಟ್ ಮಾಡ್ಬೋದು. ನಾನು ಸ್ಕ್ವೇರಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ನಾನು ಗೋಡಂಬಿ ಹಾಕಿ ಡೆಕೋರೇಷನ್ ಮಾಡಿದ್ದೇನೆ ಫ್ರೆಂಡ್ಸ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ, ಮಸ್ತಾಗಿದೆ. ನೋಡಿ, ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ಸ್ವೀಟ್ ಮಸ್ತಾಗಿದೆ. ದಿಢೀರ್ನೆ ಯಾರಾದರೂ ಬಂದರೆ ಈ ಥರ ನಾವು ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಹೇಗೆ ಬಂದಿದೆ ಮಂಡಕ್ಕಿದು, ಗ್ಯಾಸ್ ಹಚ್ಚದೆ ಸ್ಟವ್ ಹಚ್ಚದೆ ಏನೂ ಇಲ್ಲದೆ ಒಂದು ಸ್ವೀಟ್ ಮಾಡಿ ತೋರಿಸಿದ್ದೇನೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.